ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಕರಾಡ ಶೋ ಯೂಟ್ಯೂಬ್ ಚಾನಲ್. ದಯವಿಟ್ಟು ಯಾರ್ಯಾರು ಈ ವಿಡಿಯೋ ನೋಡತ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನೋಡ್ಬೋದಪ್ಪ, ರೇಣುಕಾ ಸ್ವಾಮಿ ಅವರು ಇವತ್ತೇನು ದೊಡ್ಡ ಮಹಾತ್ಮರೇ ಆಗಿದ್ದಾರೆ. ಏನು ನೋಡಲ್ಲ, ಒಂದ್ಕಿಂತ ಮೇಲೆ ಆಗಿದ್ದಾರೆ ಇವರು. ನ್ಯೂಸ್ ಚಾನಲ್ ಕೈಯಲ್ಲಿ ಸಿಕ್ಕು ಏನು ನೋಡಂಗಿಲ್ಲ ಬಿಡಂಗಿಲ್ಲ. ಏನೇನು ಹುತಾತ್ಮರಾದವ್ರ ಥರ ಏನೋ ಒಂದು ವೀರ ಯೋಧರು ರೇಣುಕಾ ಸ್ವಾಮಿ ಆ ರೀತಿ ಬಿಂಬಿಸ್ತಾ ಇದ್ದಾರೆ. ಏನೋ ದೊಡ್ಡ ದೊಡ್ಡ ಇವಾಗ ನೋಡ್ಬೋದು, ದೊಡ್ಡ ದೊಡ್ಡವ್ರು ಮಹಾತ್ಮ ಗಾಂಧೀಜಿ, ಭಗತ್ ಸಿಂಗ್ ಅವ್ರ ರೇಂಜ್ಗೆ ಇವ್ರನ್ನ ಹೋಲಿಕೆ ಮಾಡಿ ಏನೋ ಹೊಗಳ್ತಾ ಇದ್ದಾರೆ. ರೇಣುಕಾ ಸ್ವಾಮಿ ಅವರು ಏನೋ ಒಂದು ತಪ್ಪೇ ಮಾಡಿಲ್ಲ, ದೇಶ ಸೇವೆ ಮಾಡಿದ್ದಾನೆ, ಒಬ್ಬ ವೀರ ಯೋಧ, ಏನೂ ಕೊಲೆ ಸುಲಿಗೆ ಏನೂ ಮಾಡಿಲ್ಲ, ಇವಂಗೆ ಅಷ್ಟು ಅನ್ಯಾಯ ಆಗಿದೆ, ಇವ್ ಇಷ್ಟು ದೊಡ್ಡವನು ಅಂತ ಹೇಳಿ ಇಷ್ಟು ಜನ ಬಿಂಬಿಸ್ತಾ ಇದ್ದಾರಲ್ಲ. ಯಾರೋ ನೋಡ್ಬೋದು ಸುವರ್ಣ ಚಾನಲ್ ಹನುಮಂತನವರದು ಯಾರು ಅವ್ರು ಏನೋ ದೊಡ್ಡವರು ರೇಣುಕಾ ಸ್ವಾಮಿಯವ್ರನ್ನ ಹುತಾತ್ಮರಾದ ರೀತಿ ಹೇಳ್ತಾ ಇದ್ದಾರೆ. ಏನು ಒಳ್ಳೊಳ್ಳೆ ಕೊಡುಗೆ ಕೊಟ್ಟಿದ್ದಾರೆ, ಏನು ಜನರಿಗೆ ಏನು ಸಹಾಯ ಮಾಡಿದಂಥ ಕಚಡ ಕೆಲಸ ಅದೇನೋ ಏನೇನೇನೋ ಕೆಟ್ಟದಾಗಿ ಕಮೆಂಟ್ಗಳು ಹಾಕುತ್ತಾ ಪ್ರತಿಯೊಬ್ಬರಿಗೂ ಸೆಲೆಬ್ರಿಟಿನ ಹಿಡ್ಕೊಂಡು ಸೆಲೆಬ್ರಿಟಿಗೆ ಈ ರೀತಿ ಮಾಡ್ತಾ. ಇನ್ನು ಕಾಮನ್ ಜನಕ್ಕಾದ್ರೆ ಇನ್ನು ಎಷ್ಟೆಷ್ಟು ಹುಡುಗಿಯರ್ನು ಹೆಂಗೆ ಮೆಸೇಜ್ ಮಾಡ್ಯಾನೋ ಏನೇನೋ ಗೊತ್ತಿಲ್ಲ. ಬಟ್ ಆದರೆ ಇವರು ನ್ಯೂಸ್ ಚಾನಲ್ಗಳು ಸಿಕ್ಕು ಇವತ್ತು ನೋಡ್ಬೋದು ಯಾವ್ಯಾವ ರೀತಿ ಇವ್ರನ್ನ ಒಂಥರ ಮೇಲೆ ಇರಿಸಿದಾರೇನೋ. ಯಾವ ವಿಷಯನೂ ತೊಗೊಳತೇ ಇಲ್ಲ. ಈ ಸೈಡ್ ನಮ್ಮ ರಾಜ್ಯದಲ್ಲಿ ಏನೇನು ಆಗ್ತಾಯಿದೆ ಇನ್ಸಿಡೆಂಟ್ಗಳು ಅದೇನೋ ಬಿಟ್ಟಿದ್ದಾರೆ. ಬಟ್ ಏನೋ ರೇಣುಕಾ ಸ್ವಾಮಿ ಅವರೇನು ದೊಡ್ಡ ಹುತಾತ್ಮರಾಗಿದ್ದಾರೆ, ದೊಡ್ಡ ವೀರ ಯೋಧರು ಅವರು ನೀವು ದೊಡ್ಡ ಹೈಲೈಟ್ ಮಾಡಿ ತೋರಿಸೋದು. ಎಷ್ಟೆಷ್ಟೋ ಪಾಪ ಕೆಲವೊಂದಿಷ್ಟು ಹೆಣ್ಮಕ್ಳಿಗೆ ಎಷ್ಟೆಷ್ಟೋ ಅನ್ಯಾಯ ಆಗಿದೆ, ಅವಕ್ಕೆಲ್ಲ ನ್ಯಾಯ ಕೊಡ್ಸೋದು ಬಿಟ್ಟು ದರ್ಶನ್ ಸರ್ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಅವ್ರನ್ನ ಇದು ಹತ್ಯೆ ಮಾಡಿದಾರೆ. ಆ ರೀತಿ ಹೈ ವೋಲ್ಟೇಜ್ ಕೇಸ್ ಅಂತೇಳಿ ದರ್ಶನ್ ಅವ್ರನ್ನ ಅಪರಾಧ ಅಂತ ಇದು ಮಾಡೋಕ್ಕೋಸ್ಕರ ಒಟ್ಟು ಇವ್ರು ರೇಣುಕಾ ಸ್ವಾಮಿ ಅವರನ್ನು ನೋಡಬೇಕು. ಅವ್ರಿಗೆ ಕುಟುಂಬಕ್ಕೆ ಅಷ್ಟು ಅನ್ಯಾಯ ಆಗಿದೆ, ಇಷ್ಟು ಅನ್ಯಾಯ ಆಗಿದೆ. ಅಲ್ಲಪ್ಪ, ಏನಾದರೂ ಅವರು ರೇಣುಕಾ ಸ್ವಾಮಿ ಇದ್ದವ್ರು ಏನಾದರೂ ಏನು ಒಳ್ಳೆ ಕೆಲಸ ಏನು ಮಾಡಿದಾನ ಒಂದು ಒಳ್ಳೆ ಕೆಲಸ ಹೇಳಿ ಅವ್ರದ್ದು. ಅದಾದ್ಬಿಟ್ಟು ಇವನ್ಗೆ ಅನ್ಯಾಯ ಆಗಿದೆ, ಅವನು ಸತ್ತು ಹೋಗಿದ್ದಾನೆ, ಇನ್ನೇನೈತೆ. ಬಟ್ ಆದರೆ ಅವನು ಮಾಡಿದಂಥ ತಪ್ಪುಗಳು ಯಾರೂ ಹೇಳ್ತಾ ಇಲ್ಲ. ಯಾಕೆ ಪ್ರತಿಯೊಬ್ಬೊಬ್ರು ನೋಡ್ಬೋದು ನ್ಯೂಸ್ ಚಾನಲ್ಗಳು ಅವ್ರ ಕುಟುಂಬಕ್ಕೆ ಯಾರಾದರೂ ಸಹಾಯ ಮಾಡಬೇಕು, ಇದನ್ನು ಮಾಡಬೇಕು. ಅದೇನೋ ನೋಡ್ಬೋದು ಸಿದ್ದರಾಮಯ್ಯ ಸರ್ ಅವ್ರ ಮನೆಗೆ ಹೋದಂಥ ಟೈಮಲ್ಲಿ ಅವರ ಪತ್ನಿಯವ್ರಿಗೇನೋ ಗೌರ್ಮೆಂಟ್ ನೌಕರಿ ಬೇಕಂತೇನೋ ಹೇಳ್ತಾ ಇದ್ದಾರಂತ. ಗೌರ್ಮೆಂಟ್ ನೌಕರಿ ರೇಣುಕಾ ಸ್ವಾಮಿ ಅವ್ರು ಇದ್ದಾಗ ಅವನಿದ್ದಾಗ ಇಷ್ಟು ಜನರು ಅವ್ರ ಫ್ಯಾಮಿಲಿ ಏನು ಹೆಲ್ಪ್ ಮಾಡ್ತಾರೆ ಗೊತ್ತಿಲ್ಲ. ಅವ್ನು ಸತ್ತ ಬಳಿಕ ಆದರೂ ಅವ್ರ ಫ್ಯಾಮಿಲಿಗೆ ಇವಾಗ ಒಳ್ಳೇದಾಗ್ತಾಯಿದೆ. ಬಟ್ ಇದ್ದ ಟೈಮಲ್ಲಿ ಅವನು ಎಷ್ಟೆಷ್ಟೋ ಹೆಣ್ಮಕ್ಳಿಗೆ ಏನೇನೋ ಕೆಟ್ಟ ಪದಗಳಲ್ಲಿ ಕಮೆಂಟ್ ಮಾಡೋದು, ಏನೇನೇನೋ ಮಾಡಿದನೋ. ಬಟ್ ಅವನು ಇನ್ನೂ ಪ್ರೂಫ್ಗಳು ಹೊರಗೆ ಬಂದಿಲ್ಲ. ಬಂದ ತಕ್ಷಣ ಅವ್ನಿಗೆ ಗೊತ್ತಾಗುತ್ತೆ. ಬಟ್ ಆದರೆ ಈ ಮೀಡಿಯಾ ಚಾನಲ್ಗಳು ನೋಡ್ಬೋದು ಯಾವ್ಯಾವ ರೀತಿ ಅವ್ರನ್ನ ಬಿಂಬಿಸಿ ದೊಡ್ಡ ಹುತಾತ್ಮ ರೇಂಜ್ಗೆ ಏನಪ್ಪ ಬಿಲ್ಡಪ್ ಕೊಡತ್ತಾರೆ ಇವತ್ತು ನೋಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಗೆ ಏನು ಅನಿಸ್ತೀವಿ ರೇಣುಕಾ ಸ್ವಾಮಿ ಅವರು? ಒಂದು ಸ್ವಲ್ಪ ಕಮೆಂಟ್ ಮಾಡಿ ಮುಖಾಂತರ ತಿಳಿಸಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ